ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನಿಮ್ಮ ರಿಲೇಶನ್ಶಿಪ್ ಕುರಿತಾಗಿ ಟ್ಯಾರೋ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 6 ಮಂತ್ಸ್ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು, ನಿಮ್ಮ ಒಂದು ಸಿಚುವೇಶನ್ ಪ್ರೆಸೆಂಟ್ ನಲ್ಲಿ ಏನೇ ಇರಲಿ, ಅಂದ್ರೆ ನೋ ಕಾಂಟ್ಯಾಕ್ಟ್ ಇರಬಹುದು, ನೀವು ಮಾತಾಡ್ತಿರ್ಬಹುದು, ಮಾತಾಡದೇ ಇರಬಹುದು, ನಿಮ್ಮ ಪ್ರೆಸೆಂಟ್ ಕನೆಕ್ಷನ್ ಬಗ್ಗೆನೇ ನಾನು ಮಾತಾಡ್ತಾ ಹೋಗ್ತೀನಿ. ಪ್ರೆಸೆಂಟ್ ಪಾರ್ಟ್ನರ್ಶಿಪ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಅವರ ಮನಸ್ಸಿನಲ್ಲಿ ಏನಿದೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಹಾಗೂ ಫ್ಯೂಚರ್ ನಲ್ಲಿ ಯಾವ ರೀತಿಯಾದ ಸ್ಟೆಪ್ಸ್ ನ ಅವರು ತಗೊಳ್ತಾರೆ, ಇದ್ರ ಬಗ್ಗೆ ನಿಮ್ಗೆ ಈ ಒಂದು ರೀಡಿಂಗ್ ನಲ್ಲಿ ಕ್ಲಾರಿಫಿಕೇಶನ್ ಸಿಗುತ್ತೆ. ಅವರ ಥಾಟ್ಸ್ ಹೇಗಿದೆ, ಅವರ ಫೀಲಿಂಗ್ಸ್ ಹೇಗಿದೆ, ಅವ್ರ ಇಂಟೆನ್ಷನ್ಸ್ ಹೇಗಿದೆ, ಫ್ಯೂಚರ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಎಲ್ಲದ್ರ ಬಗ್ಗೆನೂ ಈ ರೀಡಿಂಗ್ ನಲ್ಲಿ ಕ್ಲಾರಿಫಿಕೇಶನ್ ಸಿಗುತ್ತೆ. ನಿಮ್ಗೆ ಏನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ, ಅಥವಾ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕಿದೆ ಅಂದ್ರೂ ಕೂಡ ನೀವು ನನಗೆ ಕನೆಕ್ಟ್ ಮಾಡ್ಕೋಬಹುದು. ಆದ್ರೆ ಫಸ್ಟ್ ಯಾವಾಗ್ಲೂ ನಿಮ್ಗೆ ಸೊಲ್ಯೂಷನ್ ಬೇಕಿದೆ ಅಂದ್ರೆ ನೀವು ಒಂದು ಸೆಷನ್ ನ ತಗೊಳ್ಳೇಬೇಕು, ಮಸ್ಟ್ ಅಂಡ್ ಶುಡ್. ಅದಾದ ನಂತರ ಕ್ಯಾಂಡಲ್ ಸ್ಪೆಲ್ಸ್ ಮಾಡ್ತೀನಿ, ಅದರಿಂದ ನಿಮ್ಗೆ ಒಂದಷ್ಟು ಪರಿಹಾರಗಳು ಸಿಗುತ್ತೆ. ಬ್ಲಾಕೇಜಸ್ ಏನಾದ್ರು ನಿಮ್ ಲೈಫ್ ನಲ್ಲಿ ಇದೆ ಅಂದ್ರೂ ಕೂಡ ಅದರಲ್ಲೂ ನೀವು ಬುಕ್ ಮಾಡ್ಕೋಬಹುದು. ಸ್ಪೆಲ್ಸ್ ವಿಷಯವಾಗಿ ನಾನು ನಿಮ್ಗೆ ಖಂಡಿತವಾಗ್ಲೂ ಒಂದು ಸೊಲ್ಯೂಷನ್ ಅಂತೂ ಸಿಗುತ್ತೆ ನಿಮ್ಗೆ. ಆದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಫಸ್ಟ್ ಒಂದು ಸೆಷನ್ ನೀವು ತಗೋಬೇಕು, ಸೊ ದಟ್ ನಿಮ್ಮ ಪ್ರಾಬ್ಲಮ್ ಜೆನ್ಯುವಿನ್ ಇದೆಯಾ, ನಿಮ್ಮ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಷ್ಟು ಆಗತ್ತಾ ಅನ್ನುವಂಥ ಒಂದು ಅಳಿಯೋದಕ್ಕಾದ್ರೂ ಬೇಕಾಗತ್ತೆ ನೀವು ಒಂದು ಸೆಷನ್ ತಗೊಳ್ಳೋದು. ಅದಕ್ಕೆ ಮುಂಚೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದ್ರು ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗುತ್ತೆ. ಇಲ್ಲಿ ನೀವೇನೇ ಸೆಲೆಕ್ಟ್ ಮಾಡಿದ್ರು ಕೂಡ ಇದು ಜನರಲ್ ರೀಡಿಂಗ್ ಅಂತ ಹೇಳ್ತೀವಿ. ನಿಮ್ಗೆ ಎಲ್ಲ ಕೂಡ ಕನೆಕ್ಟ್ ಆಗುತ್ತೆ ಅನ್ಕೋಬೇಡಿ. ಒಂದಷ್ಟು ವಿಷಯಗಳು ಕನೆಕ್ಟ್ ಆಗುತ್ತೆ, ಒಂದಷ್ಟು ವಿಷಯಗಳು ಕನೆಕ್ಟ್ ಆಗದೆ ಇರಬಹುದು. ನಿಮ್ಗೆ ಯಾವ್ದು ಪಾಸಿಟಿವ್ ಅನ್ಸುತ್ತೆ ಅದನ್ನ ತಗೊಳ್ಳಿ, ಸ್ವೀಕರಿಸಿ, ಓಪನ್ ಮೈಂಡೆಡ್ ಆಗಿರಿ. ಹೀಗೆ ಇರಬೇಕು, ಹಾಗೆ ಇರಬೇಕು ಅಂತ ಲೈಫ್ ನಲ್ಲಿ ನೀವು ತುಂಬಾ ಕಂಡೀಷನ್ಸ್ ನ, ರಿಸ್ಟ್ರಿಕ್ಷನ್ಸ್ ನ ಹಾಕಿದ್ರೆ ನಿಮ್ಮ ಲೈಫ್ ನಲ್ಲಿ ಅಷ್ಟು ಒಳ್ಳೆ ಗ್ರೋತ್ ಕೂಡ ಇರೋದಿಲ್ಲ. ಸೊ ಲೆಟ್ ಮೀ ಸ್ಟಾರ್ಟ್. ನೀವು ಇಷ್ಟಪಡುವಂತ ವ್ಯಕ್ತಿಯನ್ನ ಮನಸ್ಸಲ್ಲಿ ಇಟ್ಕೊಂಡು ಒಂದು ಕಾರ್ಡ್ ಪೈಲ್ ನ ಸೆಲೆಕ್ಟ್ ಮಾಡಿ. ಇವತ್ತು ಬರೀ ಟ್ಯಾರೋ ರೀಡಿಂಗ್ ನ ಮಾಡ್ತಾ ಇದ್ದೀನಿ ನಾನು. ಓಕೆ, ಇದರಲ್ಲಿ ಬರೀ ಟ್ಯಾರೋ ರೀಡಿಂಗ್ ಇರುತ್ತೆ. 3ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ, ಹಾಗೂ ಅವ್ರ ಮೈಂಡ್ ಮೆಸೇಜಸ್ ಏನಿದೆ ಎಲ್ಲವನ್ನು ನಾನು ನಿಮ್ಗೆ ಹೇಳ್ತಾ ಬರ್ತೀನಿ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ನ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿಯ ರಿಲೇಶನ್ಶಿಪ್, ಪಾಸ್ಟ್, ಪ್ರೆಸೆಂಟ್ ಅಂಡ್ ಫ್ಯೂಚರ್ ಮತ್ತೆ ಮೈಂಡ್ ಮೆಸೇಜಸ್ ಎಲ್ಲವನ್ನು ನಾನು ನಿಮ್ಗೆ ಈ ವಿಡಿಯೋನಲ್ಲಿ ಕೂಲಂಕುಷವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. 2, 3. ಇದು ತುಂಬಾ ದೊಡ್ಡದಾಗಿರುತ್ತೆ ರೀಡಿಂಗ್. ಅಂದ್ರೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ ನಿಮ್ಗೆ. ಸ್ವಲ್ಪ ತಾಳ್ಮೆಯಿಂದ ವಿಡಿಯೋನ ನೋಡಿ, ಯಾಕಂದ್ರೆ ನಾನು ಕೂಡ ತಾಳ್ಮೆಯಿಂದ ವಿಡಿಯೋನ ಮಾಡ್ತಾ ಇದ್ದೀನಿ ನಿಮಗೋಸ್ಕರ. ಲೆಟ್ ಮಿ ಜಸ್ಟ್ ಇನ್ಕ್ರೀಸ್ ದ ಹೈಟ್. ಓಕೆ, ಸೊ ಫಸ್ಟ್ ಲೈನ್ ಅಲ್ಲಿ ಇದೆಯಲ್ಲ, ಅದನ್ನ ನಾವು ಪಾಸ್ಟ್ ಅಂತ ಹೇಳ್ತೀವಿ. ಸೆಕೆಂಡ್ ಲೈನ್ ಅಲ್ಲಿ ಇರೋದು ಪ್ರೆಸೆಂಟ್, ಥರ್ಡ್ ಲೈನ್ ಅಲ್ಲಿ ಇರೋದು ಫ್ಯೂಚರ್. ಓಕೆ, ಪಾಸ್ಟ್ ನಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ. ನಿಮ್ಮ ಅವರ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿತ್ತು, ಒಂದು ಫೈಯರಿ ಕನೆಕ್ಷನ್ ಅಂತ ಹೇಳ್ತೀವಿ. ಇಮೋಷನ್ಸ್ ಇತ್ತು, ಪ್ಯಾಷನ್ ಇತ್ತು, ಅಟ್ರಾಕ್ಷನ್ ಇತ್ತು, ಎಲ್ಲ ಕೂಡ ಈ ರಿಲೇಶನ್ಶಿಪ್ ನಲ್ಲಿ ನಾನು ನೋಡ್ತಾ ಇದ್ದೀನಿ. ಅದಾದ ನಂತರ ಈ ವ್ಯಕ್ತಿ ನಿಮಗೆ ಅವರ ಟೈಮ್ ಕೊಡ್ತಾ ಇದ್ರು, ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ರು, ಹಾಗೂ ಒಂದು ಗೊಂದಲದಲ್ಲೂ ಇದ್ರು. ಮಾಡ್ಲಾ ಬೇಡ್ವಾ ಈ ರಿಲೇಶನ್ಶಿಪ್ ನಾನು ಪರ್ಸ್ಯೂ ಮಾಡ್ಲಾ, ಈ ತರ ಒಂದ್ ಥಾಟ್ ಪ್ರೊಸೆಸ್ ಇದ್ರು ಕೂಡ ಅವ್ರಿಗೆ ನಿಮ್ ಮೇಲೆ ಬಹಳಷ್ಟು ಅಟ್ರಾಕ್ಷನ್ ಇತ್ತು ಅಂತ ಹೇಳ್ಬೋದು. ಕ್ವೀನ್ ಆಫ್ ಕಪ್ಸ್ ಬರ್ತಿದೆ. ಸೊ ಮೇ ಬಿ ಅವ್ರಿಗೆ ಇನ್ನ ಒಂದು ಆಪ್ಷನ್ ಕೂಡ ಇತ್ತೋ ಏನೋ ಅವ್ರ ಲೈಫ್ ನಲ್ಲಿ. 2 ಕ್ವೀನ್ಸ್ ಇರೋದ್ರಿಂದ ಅವ್ರ ಲೈಫ್ ನಲ್ಲಿ ಇನ್ನೊಂದು ಆಪ್ಷನ್ ಇತ್ತೋ ಏನೋ. ಆದ್ರೂ ಕೂಡ ಅವರು ನಿಮ್ಮ ಬಗ್ಗೆನೆ ಹೆಚ್ಚು ಯೋಚನೆ ಮಾಡ್ತಾ ಇದ್ರು ಅಂತಾನು ಹೇಳ್ಬಹುದು. ಮೇ ಬಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತಾನು ನಾನು ಕೆಲವರಿಗೆ ನೋಡ್ತಾ ಇದ್ದೀನಿ. ಅದಾದ ನಂತರ ಹೈ ಪ್ರೀಸ್ಟ್ ಬಂದಿರೋದ್ರಿಂದ ಅವರು ಅವರ ಮನಸ್ಸಿನ ಮಾತನ್ನ ಕೇಳಿದ್ರು. ಮತ್ತೆ 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮನ್ನು ತುಂಬಾ ಕಾಯಿಸಿದ್ದಾರೆ, ನೋಯಿಸಿದ್ದಾರೆ. ಪಾಸ್ಟ್ ನಲ್ಲಿ
ಫುಲ್ ಫ್ಲೆಡ್ಜ್ ಆಗಿ ಅಂದ್ರೆ ಅವರು ಪರಿಪೂರ್ಣವಾಗಿ ಅವ್ರ 100% ಈ ರಿಲೇಶನ್ಶಿಪ್ ನಲ್ಲಿ ಹಾಕಿರ್ಲಿಲ್ಲ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಿಮ್ಮ ಕಡೆಗೆ ಎಷ್ಟೇ ನ್ಯಾಯವಾಗಿ ಅವ್ರಿದ್ರೂ ಕೂಡ ಅವರ ಒಂದು ಯೋಚನೆ ಬೇರೆ ಕಡೆಗೆ, ಅಥವಾ ನನ್ಗೆ ಇನ್ಯಾರಾದ್ರೂ ಸಿಗ್ತಾರೋ ಏನೋ, ಬೆಟರ್ ಸಿಗ್ತಾರೋ ಏನೋ, ಅವ್ರ ಮೈಂಡ್ ಆ ರೀತಿಯಾಗಿ ವರ್ತಿಸ್ತಾ ಇತ್ತು ಅಂತ ಹೇಳ್ತೀನಿ. ಪೇಜ್ ಆಫ್ ಪೆಂಟಿಕಲ್ಸ್ ಪಾಸ್ಟ್ ನಲ್ಲಿ ಬರ್ತಾ ಇದೆ. ಸೊ ಬೇಸಿಕ್ಲಿ ಅವರು ನಿಮ್ಮನ್ನ ಬಿಡಕ್ಕೂ ಆಗ್ತಾ ಇರ್ಲಿಲ್ಲ, ಒಂದ್ ರೀತಿಯಾಗಿ 100% ಕೊಡಕ್ಕೂ ಆಗ್ತಿರ್ಲಿಲ್ಲ. ಆ ರೀತಿಯಾದ ಪಾಸ್ಟ್ ಎನರ್ಜಿ ನೋಡ್ತಾ ಇದ್ದೀನಿ ನಾನು. ಪ್ರೆಸೆಂಟ್ ನಲ್ಲಿ ಏನ್ ಬರ್ತಾ ಇದೆ ಅಂದ್ರೆ ಮೆಜಿಷಿಯನ್ ಬರ್ತಾ ಇದೆ, ಅದಾದ ನಂತರ ಹ್ಯಾಂಗ್ ಮ್ಯಾನ್ ಬರ್ತಾ ಇದೆ. ಓ ಗಾಡ್, ಹ್ಯಾಂಗ್ ಮ್ಯಾನ್, ಕಿಂಗ್ ಅಂಡ್ ಕ್ವೀನ್ ಎರಡು ಇರೋದ್ರಿಂದ ನಿಮ್ಮನ್ನ ಬಿಟ್ಟಿರ್ಬೋದು, ನೋ ಕಾಂಟ್ಯಾಕ್ಟ್ ಇರಬಹುದು. ಅವ್ರು ಹೇಗೆ ನಿಮ್ಮನ್ನ ಫಸ್ಟ್ ಒಂದು ಅಟೆನ್ಷನ್ ಕೊಟ್ರು, ಹೇಗೆ ನಿಮ್ಮನ್ನ ಟ್ರೀಟ್ ಮಾಡಿದ್ರು, ಹಾಗೆ ಅವರು ಕಂಪ್ಲೀಟ್ ಆಗಿ ಟ್ರೀಟ್ ಮಾಡ್ತಾ ಇದಾರೆ ಇವಾಗ ಪ್ರೆಸೆಂಟ್ ನಲ್ಲಿ, ನಿಮ್ಮನ್ನ ಅವಾಯ್ಡ್ ಮಾಡೋದು. ಹಾಗೂ ಹ್ಯಾಂಗ್ ಮ್ಯಾನ್ ಅಂದ್ರೆ ಮಾತನ್ನ ಬಿಟ್ಬಿಡೋದು. 3 ಆಫ್ ಕಪ್ಸ್ ಬಂದಿರೋದ್ರಿಂದ ಅಫ್ಕೋರ್ಸ್ ಯಾರು ಈ ಒಂದು ಕಾರ್ಡ್ ಪೈಲ್ ನ ಸೆಲೆಕ್ಟ್ ಮಾಡಿದ್ರ, ಇಲ್ಲಿ ಮೂರನೇ ಒಬ್ಬ ವ್ಯಕ್ತಿಯ ಪ್ರೆಸೆನ್ಸ್ ಇಂದ, ಅಂದ್ರೆ ಆ ಮೂರನೆಯ ವ್ಯಕ್ತಿ ಯಾರಾದ್ರೂ ಆಗಿರ್ಬೋದು ಹೇಳ್ತಾ ಇದೀನಿ. ಅದೊಂದು ಇಲ್ಲೀಗಲ್ ರಿಲೇಶನ್ಶಿಪ್ ಆಗಿರ್ಬೇಕು ಅಂತಾನು ಅಲ್ಲ, ಅವರು ಫ್ಯಾಮಿಲಿನೂ ಒಂದು ಥರ್ಡ್ ಪಾರ್ಟಿ ಆಗ್ಬಿಡ್ಬಹುದು. ಯಾವಾಗ ನಿಮಗೆ ನಿಮ್ಮ ರಿಲೇಶನ್ಶಿಪ್ಗೆ ಯಾರು ವಿರುದ್ಧ ಆಗ್ತಾರೆ ಅವ್ರನ್ನ ನಾವು ಥರ್ಡ್ ಪಾರ್ಟಿ ಅಂತ ಹೇಳ್ತೀವಿ. ಸೊ ಹಾಗೆ ಈಗ್ಲೂ ಕೂಡ ಅವರು ಅವರ ಮಾತಿಗೆ ಬೆಲೆ ಕೊಟ್ಟು ನಿಮಗೆ ಅನ್ಯಾಯ ಮಾಡೋದು, ಮೋಸ ಮಾಡೋದೆಲ್ಲ ನಡೀತಾ ಇದೆ. ಸನ್ ಬಂದಿದೆ, ಅದಾದ ನಂತರ 2 ಆಫ್ ಕಪ್ಸ್ ಬಂದಿದೆ. ಆದ್ರೆ ಇನ್ನ ಒಂದೇನಿದೆ ಅಂದ್ರೆ ಒಂದಲ್ಲ ಒಂದಿನ ನಾನು ಮತ್ತೆ ನನ್ನ ಪಾರ್ಟ್ನರ್ ಚೆನ್ನಾಗಿರ್ತೀವಿ ಅನ್ನೋವಂತ ಹೋಪ್ ನ ಕೂಡ ಈ ವ್ಯಕ್ತಿ ಇಟ್ಕೊಂಡಿದ್ದಾರೆ. ಮತ್ತೆ 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಎಕ್ಸ್ಪ್ರೆಸ್ ಮಾಡದೇ ಇರಬಹುದು, ಕಂಪ್ಲೀಟ್ ಆಗಿ ನಿಮ್ ಹತ್ರ ಏನು ಹೇಳ್ಕೊಳ್ದೆ ಇರಬಹುದು. ಕೆಲವರಿಗೆ ನೋ ಕಾಂಟ್ಯಾಕ್ಟ್, ನಾನು ಹೇಳ್ದಾಗೆ ನೋ ಕಾಂಟ್ಯಾಕ್ಟ್ ಕೂಡ ಇರಬಹುದು. ಫ್ಯೂಚರ್ ನಲ್ಲಿ ಏನಾಗುತ್ತೆ ಅಂತಾನು ನೋಡೋಣ. 10 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಅದಾದ ನಂತರ 9 ಆಫ್ ಸ್ವೋರ್ಡ್ಸ್ ಬರ್ತಾ ಇದೆ. ಸೊ ಏನೇ ಮಾಡಕ್ ಹೋದ್ರು ಕೂಡ ಈ ರಿಲೇಶನ್ಶಿಪ್ ನಲ್ಲಿ ಒಂದಷ್ಟು ಬ್ಲಾಕೇಜಸ್ ನಾನು ನೋಡ್ತಾ ಇದ್ದೀನಿ. ಯಾರು ಈ ಒಂದು ಕಾರ್ಡ್ ಪೈಲ್ ನ ಸೆಲೆಕ್ಟ್ ಮಾಡಿದೀರಾ ಯೋಚನೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಅವರು ಒಂದು ಸ್ವಂತವಾದ ನಿರ್ಧಾರ ತಗೊಳ್ತಾ ಇಲ್ಲ. ಅವ್ರು ಏನೋ ಒಂದು ಭಯದಲ್ಲಿದ್ದಾರೆ, ನಾನು ಜವಾಬ್ದಾರಿ ತಗೊಳಕ್ಕಾಗತ್ತಾ, ನಾನ್ ಖುಷಿಯಾಗಿರ್ತೀನ. ಬೇಸಿಕ್ಲಿ ಅವರ ಖುಷಿ, ಅವರ ಒಂದು ಕಂಫರ್ಟ್ ಬಗ್ಗೆನೆ ಅವ್ರು ಯೋಚನೆ ಮಾಡ್ತಾ ಇದಾರೆ. 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನನಗೇನಾದ್ರು ಲಾಸ್ ಆಗುತ್ತೇನೋ, ಈ ತರ ಎಲ್ಲ ಒಂದು ಯೋಚನೆಯಲ್ಲಿ ಅವರು ತೊಡಗಿದ್ದಾರೆ ಅಂತ ಹೇಳ್ಬೋದು. ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವರು ಮೇ ಬಿ ಫೈನಾನ್ಷಿಯಲ್ ಸ್ಟ್ರಗಲ್ಸ್ ಕೂಡ ಅನುಭವಿಸ್ತಿರ್ಬೋದು ಅವ್ರ ರಿಲೇಶನ್ಶಿಪ್ ನಲ್ಲಿ. 9 ಆಫ್ ಕಪ್ಸ್ ಬರ್ತಾ ಇದೆ, ಔಟ್ಕಮ್ ಏನು, ದ ವರ್ಲ್ಡ್ ಬರ್ತಾ ಇದೆ. ಆನ್ ದ ಹೋಲ್ ಇಲ್ಲಿ ನಾನೇನು ನೋಡ್ತಾ ಇದ್ದೀನಿ ಅಂದ್ರೆ ನಿಮ್ಮನ್ನ ಬಿಡ್ಬೇಕು ಅನ್ನುವಂತ ಮನಸ್ಥಿತಿಲಿ ಈ ವ್ಯಕ್ತಿ ಖಂಡಿತವಾಗ್ಲೂ ಇಲ್ಲ. ಆದರೆ ರಿಲೇಶನ್ಶಿಪ್ ನಲ್ಲಿ ಒಂದಷ್ಟು ಕುಂದು ಕೊರತೆಗಳಿದೆ, ಹಾಗೂ ನಿಮಗೂ ಅವ್ರಿಗೂ ಜಗಳಗಳು ನಡೆದಿದೆ. ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ನಾನು ನೋಡ್ತಾ ಇದ್ದೀನಿ. ಆ ಫ್ಯಾಮಿಲಿ ಮಾತನ್ನ ಕೇಳೋದು, ಇವರು ಅವ್ರ ಮಾತನ್ನ ವಿರುದ್ಧವಾಗಿ ಹೋಗಕ್ಕಾಗದೆ ಇಕ್ಕಟ್ಟಿನ ಪರಿಸ್ಥಿತಿಲಿ ಸಿಕ್ಕಾಕೊಂಡಾಗಿರುವಕ್ಕೆ ಒಂದು ನೋಡ್ತಾ ಇದ್ದೀನಿ ನಾನು ಎನರ್ಜಿನ. ನಾನು ಒಂದಷ್ಟು ಮೆಸೇಜಸ್ ಅಬೌಟ್ ದಿಸ್ ರಿಲೇಶನ್ಶಿಪ್ ಏನು ಅಂತಾನು ಚೆಕ್ ಮಾಡಿ ಹೇಳ್ತೀನಿ ನಿಮ್ಗೆ. ಕಟ್ಸ್ ಬೋತ್ ವೇಸ್, ಗುಡ್ ಅಂಡ್ ಬ್ಯಾಡ್ ಆಸ್ಪೆಕ್ಟ್ಸ್, ಮಿಕ್ಸ್ಡ್ ಬ್ಲೆಸ್ಸಿಂಗ್, ಡಿವಿಷನ್ ಅಂತ ಬರ್ತಾ ಇದೆ. ಸೊ ಬೇಸಿಕ್ಲಿ ಇಲ್ಲಿ ಇಬ್ರು ಒಂದ್ ರೀತಿಯಾದ ಹೋರಾಟನ ಅನುಭವಿಸ್ತಿದ್ದೀರಾ. ನಿಮ್ದೇ ಆದ ಒಂದು ಸಿಚುವೇಶನ್ ಅಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ. ನಾನೇನು ಜಾಸ್ತಿ ಸ್ಟ್ರಾಂಗ್ ಆಗಿ ನೋಡ್ತಿರೋದಂದ್ರೆ ಫ್ಯಾಮಿಲಿ ಇದಕ್ಕೆ ವಿರುದ್ಧವಾಗಿರ್ಬೋದು, ಅಥವಾ ಫ್ಯಾಮಿಲಿ ಇದನ್ನ ಒಪ್ಪದೆ ನಿಮ್ಮಿಬ್ಬರನ್ನ ದೂರ ಮಾಡಿರಬಹುದು. ಮತ್ತು ನೀವು ಒಂದು ಈಗೋಯಿಸ್ಟಿಕ್ ಆಟಿಟ್ಯೂಡ್ ಇಂದಾನು ಇವ್ರನ್ನ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ ನಿಮ್ಮ ಕಡೆಯಿಂದಾನು ಕೊಡ್ತಿರ್ಬೋದು ಕೆಲವರು. ರಿಫ್ಲೆಕ್ಟ್ಸ್ ಯೋರ್ ಓನ್ ಇಶ್ಯೂಸ್ ಲೈಕ್ ಅಟ್ರಾಕ್ಟ್ಸ್ ಲೈಕ್. ಸೊ ಬೇಸಿಕ್ಲಿ ನೀವು ಅವ್ರು ಹೇಗ್ ವರ್ತಿಸ್ತಾ ಇದಾರೆ ಹಾಗೆ ವರ್ತಿಸ್ತಿದ್ದೀರಾ, ಅವರು ಹಾಗೆ ಇದ್ದಾರೆ. ನೀವಿಬ್ರು ಯಾವುದೇ ರೀತಿಯಾದ ಒಂದು ಆಕ್ಷನ್ ನ ಈ ರಿಲೇಶನ್ಶಿಪ್ ನಲ್ಲಿ ತಗೊಳ್ತಾ ಇಲ್ಲ. ನೀನ್ ನನ್ನ ಹತ್ರ ಮಾತಾಡಲ್ವಾ, ನಾನು ನಿನ್ನ ಹತ್ರ ಮಾತಾಡೋದಿಲ್ಲ. ನೀನು ನನ್ನ ಹತ್ರ ಹೀಗೆ ಹಠ ಸಾಧಿಸ್ತೀಯ, ನಾನು ಸಾಧಿಸ್ತೀನಿ. ಸೊ ಇಬ್ರು ಮಿರರಿಂಗ್ ಒಂದು ಎನರ್ಜಿನ ನಾನು ಎಕ್ಸ್ಚೇಂಜ್ ನೋಡ್ತಾ ಇದ್ದೀನಿ. ಮತ್ತೆ ಇನ್ನೇನ್ ನೋಡ್ತಾ ಇದ್ದೀನಿ ಅಂದ್ರೆ ನೆಗ್ಲೆಕ್ಟೆಡ್ ಆಫ್ ಐ ಫೇಲ್ಡ್ ಟು ಗಿವ್ ಯು ವಾಟ್ ಯು ನೀಡ್. ಅವ್ರಿಗದು ಗೊತ್ತಾಗ್ತಾ ಇದೆ, ಯಾವಾಗ ನಿಮಗೆ ಒಂದು ಸ್ಟ್ಯಾಂಡ್ ತಗೋಬೇಕಿತ್ತು ಅವಾಗ ಅವ್ರು ತಗೊಂಡಿಲ್ಲ ಅನ್ನುವಂಥ ಒಂದು ಗಿಲ್ಟ್ ಕೂಡ ಇವ್ರನ್ನ ಕಾಡ್ತಾ ಇದೆ. ಮತ್ತೆ ಡ್ರೀಮ್ ವರ್ಲ್ಡ್ ಬಂದಿರೋದ್ರಿಂದ ಲಿವಿಂಗ್ ಇನ್ ಅ ಫ್ಯಾಂಟಸಿ ಲ್ಯಾಂಡ್ ಇಲ್ಯೂಷನ್ಸ್ ನಾಟ್ ರಿಯಲ್ ಲವ್. ಸೊ ಕೆಲವರಿಗೆ ಈ ರಿಲೇಶನ್ಶಿಪ್ ನಲ್ಲಿ ಒಂದು ಏನಾಗ್ತಾ ಇದೆ ಅಂದ್ರೆ ತುಂಬಾ ಡ್ರಾಮಾ ಇದೆ. ಆಸ್ ಐ ಟೋಲ್ಡ್, ಒಬ್ರಿಗೊಬ್ರು ನೋವು ತುಂಬಾ ಕೊಟ್ಕೊಂಡಿದ್ದೀರಾ, ಹಾಗೂ ಮುಂದೆ ಹೋಗ್ತಾ ಇದ್ರೆ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿನೂ ಆಗೋದಿಲ್ಲ. ಫಾಲ್ಸ್ ಹೋಪ್ ನ ಅವರು ಕೊಟ್ಟಿರಬಹುದು ಹಿಂದೆ. ಟ್ರೈಸ್ ಟು ಸೆಲ್ ಯು ಅ ಪೈಪ್ ಡ್ರೀಮ್, ನೋ ಸಬ್ಸ್ಟೆನ್ಸ್, ಇವೇಸಿವ್ ಅಂತ ಬರ್ತಾ ಇದೆ. ಇವ್ರ ಮಾತು ಹೇಗಿರುತ್ತೆ ಅಂದ್ರೆ ಕೇಳಕ್ ಚೆನ್ನಾಗಿರುತ್ತೆ, ಆದ್ರೆ ಆಕ್ಷನ್ ಅಂತ ಬಂದಾಗ ಅವ್ರು ಯಾವಾಗ್ಲೂ ಕೂಡ ಆಕ್ಷನ್ ನ ತಗೊಳಕ್ಕೆ ಯೋಚನೆ ಮಾಡ್ತಾರೆ.
ನಾನು ನನ್ನ ಕೈಲಿ ಬೇಸಿಕ್ಲಿ ಇವ್ರು ತುಂಬಾನೇ ಡಿಪೆಂಡೆಂಟ್ ಆಗಿದ್ದಾರೆ ಅವರ ಫ್ಯಾಮಿಲಿ ವಿಷಯದಲ್ಲಿ. ಅದರಿಂದ ನಿಮ್ಮ ವಿಚಾರವಾಗಿ ಬಂದಾಗ ಅವರು ಒಂದು ಒಳ್ಳೆ ಡಿಸಿಷನ್ ತಗೊಳಕ್ ಆಗ್ತಾ ಇಲ್ಲ. ನಿಮ್ ಕಡೆಗೆ ಅವ್ರಿಗೆ ಒಂದು ಅಟ್ರಾಕ್ಷನ್ ಖಂಡಿತವಾಗ್ಲೂ ಇದೆ. ಆದ್ರೆ ಕೆಲವರಿಗೆ ಇನ್ನೊಂದೇನ್ ನೋಡ್ತಾ ಇದೀನಿ ಅಂದ್ರೆ ಚಾಯ್ಸಸ್ ಇದೆ. ಸೊ ಇನ್ನ ಒಬ್ಬ ವ್ಯಕ್ತಿಯ ರಿಲೇಶನ್ಶಿಪ್ ಇರಬಹುದು, ಅದರಿಂದ ನಿಮ್ಮನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡ್ತಿರ್ಬಹುದು. ಸೊ ನಾನ್ ಇವಾಗ ಏನ್ ನೋಡ್ತಿದ್ದೀನಿ, ಚೆಕ್ ಮಾಡ್ತಿದ್ದೀನಿ ಅಂದ್ರೆ ಈ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಾರ ಅಂತ. ಬಿಕಾಸ್ ರೀಡಿಂಗ್ ಪ್ರಕಾರವಾಗಿ ನಾನು ನೋಡಕ್ ಹೋದ್ರೆ ತುಂಬಾ ಪ್ರಾಬ್ಲಮ್ಸ್ ಇದೆ. ಒಂದ್ಸಲ ಇದ್ದಂಗೆ ಇನ್ನೊಂದ್ಸಲ ಇರೋದಿಲ್ಲ. ಚಂಚಲತೆ ನೋಡ್ತಾ ಇದ್ದೀನಿ. ಪ್ರಾಬ್ಲಮ್ಸ್ ಅಂತೂ ಹೆಚ್ಕೊಂಡು ಹೋಗ್ತಾ ಇದೆ. ಹ್ಯಾಂಗ್ ಮ್ಯಾನ್ ಬರ್ತಾ ಇದೆ. ಮತ್ತೆ 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಒಂದ್ಸಲ ಕಾಂಟ್ಯಾಕ್ಟ್ ಮಾಡ್ತಾರೆ, ಒಂದ್ಸಲ ಹಾಗೆ ಗೋಸ್ಟ್ ಮಾಡ್ಬಿಡ್ತಾರೆ, ಅಂದ್ರೆ ಮಾತೆ ಬಿಟ್ಬಿಡ್ತಾರೆ. ಅದಾದ ನಂತರ 8 ಆಫ್ ಕಪ್ಸ್ ಬಂದಿರೋದ್ರಿಂದ ಬಿಟ್ಟು ಹೋಗ್ಬಿಟ್ರೆ ನಾನು ಚೆನ್ನಾಗಿರ್ತೀನೇನೋ ಅನ್ನುವಂತ ಯೋಚನೆಗೂ ಹೋಗ್ತಾರೆ. 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಐ ಆಮ್ ಸೀಯಿಂಗ್ ದೇರ್ ಇಸ್ ಅ ಗುಡ್ ಚೇಂಜ್. ಆದ್ರೆ 4 ತಿಂಗಳಾಗುತ್ತೆ. ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನೀವು ಕ್ಯಾಂಡಲ್ ಸ್ಪೆಲ್ಸ್ ಮುಖಾಂತರವಾಗೂ ನಿಮ್ಮ ಪ್ರಾಬ್ಲಮ್ ನ ಸೊಲ್ಯೂಷನ್ ನ ನೀವು ಬಗೆಹರಿಸ್ಕೋಬಹುದು. ನಾನು ಆಗ್ಲೇ ಹೇಳಿದಾಗೆ ಒಂದು ಸೆಷನ್ ತಗೊಂಡಾದ ನಂತರನೇ ಪ್ರಾಬ್ಲಮ್ ನಾನು ಅರ್ಥ ಮಾಡ್ಕೊಂಡು ಸರಿ ಮಾಡ್ಬೋದಾ ಅಂತ ಒಂದು ನನಗ್ ಕಾನ್ಫಿಡೆನ್ಸ್ ಬಂದ್ರೆ ನಿಮಗ್ ಮಾಡ್ಕೊಡ್ತೀನಿ. ಇಲ್ಲ ಅಂದ್ರೆ ನಾನು ಅನ್ನೆಸೆಸರಿ ಆಗಿ ಇಂಥದ್ನೆಲ್ಲ ತಗೊಳೋದಕ್ಕೆ ಹೋಗೋದಿಲ್ಲ. ಬಟ್ ಇಲ್ಲಿ ನಾನೇನ್ ನೋಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಈ ವ್ಯಕ್ತಿಗೆ ನಿಮ್ಮ ಕಡೆಗೆ ಇಮೋಷನ್ಸ್ ಖಂಡಿತವಾಗ್ಲೂ ಇದೆ. ಆದ್ರೆ ಮೈಂಡ್ ಹೇಗಿದೆ ಅಂದ್ರೆ ಚಂಚಲವಾಗಿದೆ. ಅವರ ಬಗ್ಗೆ ಅವರು ಯೋಚನೆ ಮಾಡಿದ್ರು ಕೂಡ ಅವ್ರು ಏನ್ ಅನ್ಕೊಳ್ತಿದ್ದಾರೆ ಅಂದ್ರೆ ಚೆನ್ನಾಗಿರಲ್ವೇನೋ ನನ್ನ ಲೈಫ್, ಅಥವಾ ನಾನು ಫೈನಾನ್ಷಿಯಲಿ ವೀಕ್ ಆಗಿರೋದ್ರಿಂದ ನಾನು ಲಾಸ್ ಅನುಭವಿಸ್ಬೋದು, ಅದರಿಂದ ನಾನು ಏನಕ್ಕೆ ಈ ಒಂದು ರಿಸ್ಕ್ ನ ತಗೋಬೇಕು ಅಂತ ಅವರು ಮುಂದೆ ಆಕ್ಷನ್ಸ್ ನ ತಗೊಳ್ತಾ ಇಲ್ಲ. ನಿಮ್ಮ ಪರವಾಗಿ ಅವ್ರು ತಗೊಳ್ತಾ ಇಲ್ಲ. ಹಾಗೂ ಕೆಲವರಿಗೆ ಒಂದೊಂದು ಸಿಚುವೇಶನ್ ಇನ್ನ ಒಂದು ನೋಡ್ತಾ ಇದ್ದೀನಿ ಏನಂದ್ರೆ ಬೇರೆಯವರು ಹಿಡಿದಿಟ್ಕೊಂಡಿದ್ದಾರೆ, ಹಾಗೂ ನೆಗೆಟಿವಿಟಿ ರಿಲೇಶನ್ಶಿಪ್ ನಲ್ಲಿ ಇದೆ, ಹಾಗೂ ಒಂದು ಬ್ಲಾಕೇಜ್ ಅಂತೂ ಖಂಡಿತವಾಗ್ಲೂ ಇದೆ ಅಂತಾನೆ ನಾನು ನೋಡ್ತಾ ಇದ್ದೀನಿ. ಬಟ್ ಬೇಸಿಕ್ಲಿ 4 ತಿಂಗಳೊಳಗಡೆ ನಿಮ್ಮ ರಿಲೇಶನ್ಶಿಪ್ ನಲ್ಲಿ ನೀವು ಚೇಂಜಸ್ ಪಾಸಿಟಿವ್ ಆಗಿ ನೋಡಬಹುದು. ಯಾಕಂದ್ರೆ ಈ ವ್ಯಕ್ತಿ ನಿಮ್ಮ ಕಡೆಗೆ ಒಲವಿಟ್ಕೊಂಡಿದ್ದಾರೆ, ಆದ್ರೆ ಬೇರೆಯ ವಿಚಾರದಲ್ಲಿ ಅವರು ತೊಡಗಿರೋದ್ರಿಂದ ಹಾಗೂ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಇಲ್ಲದೆ ಇರೋದ್ರಿಂದ ಈ ರಿಲೇಶನ್ಶಿಪ್ ನಲ್ಲಿ ಅವರು ಬಿಡಬೇಕು ಅನ್ನುವಂಥ ಮನಸ್ಥಿತಿನಲ್ಲೇ ತುಂಬಾ ಇದ್ದಾರೆ. ಈಗ ಪ್ರಸ್ತುತ ಒಂದು ಸಿಚುವೇಶನ್ ಹಂಗೆ ಇದೆ. ಯಾಕೆಂದ್ರೆ ಅವ್ರಿಗೆ ಅನ್ನಿಸ್ತಾ ಇದೆ ಅವರ ಫ್ಯಾಮಿಲಿ ಅಪ್ರೂವ್ ಮಾಡೋದು ಇಲ್ವೇನೋ, ಅಥವಾ ಅವ್ರಿಗೆ ಬೇಕಾದವರು ಇದನ್ನ ಇಷ್ಟ ಪಡೋದಿಲ್ವೇನೋ, ಈ ತರ ಅವರು ನಿಮ್ಮನ್ನ ಅವ್ರ ಲೈಫ್ ನಲ್ಲಿ ಸ್ವೀಕರಿಸೋದ್ರಿಂದ ಅವ್ರ ಲೈಫ್ ಹಾಳಾಗುತ್ತೆ ಅನ್ನುವಂಥ ಯೋಚನೆಯಲ್ಲಿ ತುಂಬಾ ಇದ್ದಾರೆ. ಅದರಿಂದಾನೇ ರಿಲೇಶನ್ಶಿಪ್ ತುಂಬಾ ಪ್ರಾಬ್ಲಮ್ಯಾಟಿಕ್ ಆಗಿರುವಂತ ಒಂದು ಸೈಕಲ್ ನಲ್ಲಿ 4 ತಿಂಗಳಿರುತ್ತೆ ಅಂತ ನಾನು ನೋಡ್ತಾ ಇದ್ದೀನಿ. ದಟ್ ಇಸ್ ಯೋರ್ ರೀಡಿಂಗ್. ಬಟ್ ಆನ್ ದ ಹೋಲ್ ನೀವು ಇನ್ನೊಂದ್ ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಅಫ್ಕೋರ್ಸ್ ಈ ಒಂದು ರಿಲೇಶನ್ಶಿಪ್ ನಲ್ಲಿ ಗುಡ್ ಚೇಂಜಸ್ ನೋಡಬಹುದು. ನಿಮ್ ಕಡೆಯಿಂದ ಅತಿಯಾಗಿ ಆಕ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ವ್ಯಕ್ತಿ ಬದಲಾಗೋದು ಅವರಿಗೆ ಅರಿವಾಗಬೇಕಾಗತ್ತೆ, ಮತ್ತು ಅವರು ನಿಮ್ಮ ಬಗ್ಗೆ ಒಂದು ಒಲವನ್ನು ಕೂಡ ಹೆಚ್ಚು ಮಾಡ್ಕೋಬೇಕಾಗತ್ತೆ. ಅವಾಗಲೇ ನೀವು ರಿಲೇಶನ್ಶಿಪ್ ನಲ್ಲಿ ಚೇಂಜಸ್ ನೋಡ್ತೀರಾ. ಈಗ ನೀವು ಸೆಕೆಂಡ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದೀರಾ ಅವರ ರೀಡಿಂಗ್ ಮಾಡ್ತಿದ್ದೀನಿ. ನೀವು ಇಷ್ಟಪಡುವಂತ ವ್ಯಕ್ತಿ ಏನೇ ನಿಮ್ಮ ಸಿಚುವೇಶನ್ ಇರ್ಬೋದು, ನೋ ಕಾಂಟ್ಯಾಕ್ಟ್ ಅಥವಾ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ನೀವು ಹೆಚ್ಚು ತಿಳ್ಕೋಬೇಕು ಅಂತ ಇದ್ದೀರಾ, ಅವ್ರು ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅಂತ, ಅದ್ರ ಬಗ್ಗೆನೆ ನಾನು ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ನ ರೀಡಿಂಗ್ ಮಾಡ್ತಿದ್ದೀನಿ. ಇದು ತುಂಬಾ ದೊಡ್ಡ ರೀಡಿಂಗ್, 21 ಕಾರ್ಡ್ಸ್ ಇದೆ. ಸೊ 3 ಲೈನ್ ಇದೆ ಈ ಒಂದು ರೀಡಿಂಗ್ ನಲ್ಲಿ. ನಾನು ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಮೊದಲನೇ ಲೈನ್ ಇದೆಯಲ್ಲ, ಇದು ನಿಮ್ಮ ಪಾಸ್ಟ್ ಆಗಿದೆ. ಎರಡನೇ ಲೈನ್ ಇದೆಯಲ್ಲ, ಇದು ನಿಮ್ಮ ಪ್ರೆಸೆಂಟ್ ಆಗಿದೆ. 3ನೇ ಲೈನ್ ಫ್ಯೂಚರ್ ಆಗಿದೆ. ಫಸ್ಟ್ ಲೈನ್ ಏನಿದೆ, ಪ್ರಿನ್ಸ್ ಆಫ್ ಕಪ್ಸ್ ಬಂದಿದೆ. ಅವರು ಫಸ್ಟ್ ನಿಮ್ನ ಇದು ಪಾಸ್ಟ್. ಓಕೆ, ಅವ್ರ ಪಾಸ್ಟ್ ನಲ್ಲಿ ನಿಮ್ ಹತ್ರ ನಿಮಗ್ ಕೊಟ್ಟಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದ್ಭುತವಾಗಿದೆ. ನೀವು ಮರೆಯಕ್ಕೆ ಆಗಲ್ಲ. ಅಷ್ಟು ಪ್ರೀತಿನ ಅವರು ಧಾರೆ ಎರೆದಿದ್ದಾರೆ ರಿಲೇಶನ್ಶಿಪ್ಗೆ. ಅಷ್ಟು ಅವೈಲಬಿಲಿಟಿ ಇದೆ, ಹಾಗೂ ಅಷ್ಟು ಸೀರಿಯಸ್ ಆಗು ಇದ್ರು, ಹಾಗೂ ಡೆಡಿಕೇಟೆಡ್ ಆಗಿದ್ರು. ನಿಮ್ಮನ್ನ ಬೇಸಿಕ್ಲಿ ಅವ್ರು ಪೂಜಿಸ್ತಾ ಇದ್ರು ಅವ್ರ ಮನಸ್ಸಿನಲ್ಲಿ. ಅಂದ್ರೆ ನಾನು ಪುಣ್ಯನೇ ಮಾಡಿದೀನಿ ಇಂತಹ ಒಂದು ರಿಲೇಶನ್ಶಿಪ್ ನಾನು ಹೋಗೋಕೆ. ಲುಕ್ ಎಟ್ ಇಟ್, ಐ ಆಮ್ ಜಸ್ಟ್ ಲುಕಿಂಗ್ ಎಟ್ ದ ಕಾರ್ಡ್ಸ್. ಇಲ್ಲಿ ಕಿಂಗ್ ಕೂಡ ಕಪ್ ಆಫ್ ಎಮೋಷನ್ಸ್ ನ ಇಟ್ಕೊಂಡಿದ್ದಾರೆ, ಕ್ವೀನ್ ಕೂಡ ಕಪ್ ಆಫ್ ಎಮೋಷನ್ಸ್ ನ ಇಟ್ಕೊಂಡಿದ್ದಾರೆ. ಸೊ ಇದ್ರ ಅರ್ಥ ಏನಂದ್ರೆ ನೀವಿಬ್ರು ಸೇರೋದು ಒಂದು ಧರ್ಮವಾಗೇ ಇದೆ, ನ್ಯಾಯವಾಗೇ ಇದೆ. ರಿಲೇಶನ್ಶಿಪ್ ಅಷ್ಟು ಅದ್ಭುತವಾಗಿತ್ತು. 2 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಕೆಲವು
ವಿಷಯವಾಗಿ ನಿಮ್ಮ ಅವರ ನಡುವೆ ಭಿನ್ನಾಭಿಪ್ರಾಯಗಳು ಕೂಡ ನೀವು ನೋಡ್ತಾ ಇದ್ರಿ ಹಿಂದೆ ಪಾಸ್ಟ್ ನಲ್ಲಿ. ಕ್ವೀನ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಇಲ್ಲಿ ಒಂದು ಹೆಣ್ಣಿನ ಒಂದು ಎನರ್ಜಿನ ನೋಡ್ತಾ ಇದ್ದೀನಿ. ಇದೊಂದು ತಾಯಿ ಇರ್ಬೋದು ಅಥವಾ ಯಾರಾದ್ರೂ ಒಂದು ಫೀಮೇಲ್ ಎನರ್ಜಿ. ಆ ಒಂದು ಫೀಮೇಲ್ ಇಂದ ಈ ರಿಲೇಶನ್ಶಿಪ್ ನಲ್ಲಿ ಒಂದಷ್ಟು ಖೇಯಾಸ್ ಕ್ರಿಯೇಟ್ ಆಯ್ತು, ಒಂದಷ್ಟು ಭಿನ್ನಾಭಿಪ್ರಾಯಗಳು, ಪ್ರಾಬ್ಲಮ್ಸ್ ಕ್ರಿಯೇಟ್ ಆಯ್ತು. ಹೈ ಪ್ರೀಸ್ಟಸ್ ಬಂದಿರೋದ್ರಿಂದ ಹೌದು, ಅವರು ಮೊದ್ಲಿದ್ದಂಗಿಲ್ಲ ಅಂತ ನಿಮಗೂ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಬಿಕಾಸ್ ಆಫ್ ದಟ್ ಪರ್ಸನ್. ಸ್ಪೆಷಲಿ ಒಂದು ಫೀಮೇಲ್ ಇನ್ಫ್ಲೂಯೆನ್ಸ್ ನೋಡ್ತಾ ಇದ್ದೀನಿ ನಾನು ಕೆಲವರಿಗೆ. ಅದಾದ ನಂತರ ಪ್ರೆಸೆಂಟ್ ಏನ್ ಬರ್ತಾ ಇದೆ, 4 ಆಫ್ ವಾಂಡ್ಸ್ ಬಂದಿದೆ. ಇಲ್ಲಿ ರಿಲೇಶನ್ಶಿಪ್ ಇದೆ ಆದ್ರೆ ಜನ ಇಲ್ಲ, ಆದ್ರೆ ನೀವಿಲ್ಲ, ಅವ್ರಿಲ್ಲ, ಹಾಗೆ ಖಾಲಿ ಖಾಲಿಯಾಗಿದೆ ರಿಲೇಶನ್ಶಿಪ್ ನಲ್ಲಿ. ನಾನು ಒಂದು ಲೈವ್ಲಿನೆಸ್ ನೋಡ್ತಾ ಇಲ್ಲ. 2 ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ನೋ ಕಾಂಟ್ಯಾಕ್ಟ್ ಇರ್ಬೋದು, ಬ್ಲಾಕ್ ಮಾಡಿರ್ಬೋದು, ಅಥವಾ ನೀನ್ ಬೇಡ ಅಂತ ಬಿಟ್ಟು ಹೋಗಿರ್ಬೋದು. ಸಮ್ ಕೈಂಡ್ ಆಫ್ ಅ ಪ್ರಾಬ್ಲಮ್ ಇವಾಗ ನೀವು ಅನುಭವಿಸ್ತಿರ್ಬೋದು ರಿಲೇಶನ್ಶಿಪ್ ನಲ್ಲಿ. ಅದಾದ ನಂತರ ನಾನು 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ, ಹೇಗ್ ಸರಿ ಮಾಡ್ಕೊಳ್ಳೋದು, ಸರಿ ಹೋಗುತ್ತಾ, ಅಥವಾ ಅವರು ಅವರ ಕಂಪ್ಲೀಟ್ ಟೈಮ್ ನ ಕೆಲಸ ಕಾರ್ಯಕ್ಕೆ ಹಾಕಿರಬಹುದು ಈ ವ್ಯಕ್ತಿ. ಅದಾದ ನಂತರ ನಾನು ಚಾರಿಯಟ್ ಕಾರ್ಡ್ ನೋಡ್ತಿರೋದ್ರಿಂದ ಈ ವ್ಯಕ್ತಿ ತನ್ನ ಲೈಫ್ ನಲ್ಲಿ ಮುಂದೆ ಹೋಗ್ಬೇಕು, ನನ್ನ ಲೈಫ್ ಕಡೆಗೆ ನಾನು ಸೀರಿಯಸ್ ಆಗಿರ್ಬೇಕಂದ್ರೆ ನಿಮ್ಮ ಪ್ರೆಸೆನ್ಸ್ ನಾನು ಜಾಸ್ತಿ ನೋಡ್ತಾ ಇಲ್ಲ. ನಾನು ಆಗ್ಲೇ ಹೇಳ್ದಾಗೆ ಈ ರಿಲೇಶನ್ಶಿಪ್ ನಲ್ಲಿ ಒಂದ್ ರೀತಿಯಾದ ಕಮಿಟ್ಮೆಂಟ್ ಎಲ್ಲ ನೋಡ್ತಾ ಇದ್ದೀನಿ, ಆದ್ರೆ ನೀವಿಲ್ಲ, ಅವ್ರಿಲ್ಲ, ಹಾಗೆ ಖಾಲಿ ಖಾಲಿಯಾಗಿದೆ ವಾತಾವರಣ. ಮತ್ತು ಕ್ವೀನ್ ಆಫ್ ವಾಂಡ್ಸ್ ಬರ್ತಾ ಇದೆ. ಸೊ ದರ್ ಇಸ್ ಅ ಕ್ವೀನ್ಸ್ ಎನರ್ಜಿ. 3 ಆಫ್ ಕಪ್ಸ್ ಬಂದಿದೆ. ಅವ್ರ ಫ್ರೆಂಡ್ಸ್ ಮಾತು ತುಂಬಾ ಕೇಳ್ತಾ ಇದಾರೆ ಪ್ರೆಸೆಂಟ್. ಅವರು ಫ್ರೆಂಡ್ಸ್ ಮಾತು ಕೇಳೋದಿರ್ಬಹುದು, ಹಾಗೂ ಅವ್ರು ಏನೇನ್ ಹೇಳ್ತಾರೆ ಅಡ್ವೈಸಸ್ ಅದನ್ನು ಕೂಡ ಅವರು ಗ್ರಹಿಸ್ಕೊಳ್ತಾ ಇದ್ದಾರೆ. ಮತ್ತೆ 4 ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಅವ್ರು ತುಂಬಾ ಯೋಚನೆ ಮಾಡ್ತಾ ಇದಾರೆ, ಏನ್ ಮಾಡ್ಲಿ, ಅಂದ್ರೆ ಈ ರಿಲೇಶನ್ಶಿಪ್ ನ ಸರಿ ಮಾಡ್ಕೊಳ್ಳ, ಬಿಟ್ಬಿಡ್ಲಾ, ಆತರ ಎಲ್ಲ ಅವರು ಪ್ರೆಸೆಂಟ್ ಒಂದು ಯೋಚನೆಯಲ್ಲಿ ಮುಳುಗಿದ್ದಾರೆ ಅಂತ ಹೇಳ್ತೀನಿ. ನಿಯರ್ ಫ್ಯೂಚರ್ ಹಾರ್ಟ್ ಬ್ರೇಕ್ ಕಾರ್ಡ್ ಬರ್ತಾ ಇದೆ. ಇದು ಇವೆಲ್ಲ ಥರ್ಡ್ ಲೈನ್ ಅಲ್ಲಿರೋದೆಲ್ಲ ಫ್ಯೂಚರ್ ಕಾರ್ಡ್ಸ್. ಲೆಟ್ ಮಿ ಸಿ ಏನ್ ಎನರ್ಜಿ ಇದೆ ಅಂತ. ಹಾರ್ಟ್ ಬ್ರೇಕ್ ಬಂದಿರೋದ್ರಿಂದ ಮೇ ಬಿ ನೀವಿಬ್ರು ಮಾತಾಡಿದ್ರೇನೆ ಮಾನಸಿಕವಾಗಿ ಇಬ್ರು ನೋವು ಅನ್ಭವಿಸ್ತಿದ್ದೀರಾ. ಮೇ ಬಿ ಮನಸ್ತಾಪಗಳು, ಜಗಳಗಳು ಎಲ್ಲ ನಡೀತಾ ಇರ್ಬೋದು. ಇತ್ತೀಚೆಗೆ ಜಾಸ್ತಿನೇ ಆಗಿದೆ. 8 ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ಸರಿ ಮಾಡ್ಕೋಬೇಕು ಅಂತ ಎಫರ್ಟ್ಸ್ ನಿಮ್ ಕಡೆಯಿಂದ ಇದೆ. ಅವ್ರ ಕಡೆ ಹೇಗಿದೆ ಅಂದ್ರೆ ಒಂದ್ ರೀತಿಯಾದ ಆಲಸಿತನ, ಒಂದ್ ರೀತಿಯಾದ ಎಲ್ಲಿ ಹೋಗ್ಬೋದು ನನ್ನನ್ ಬಿಟ್ಟು. ಅಂದ್ರೆ ಈ ರಿಲೇಶನ್ಶಿಪ್ ನಲ್ಲಿ ಯಾವ ಒಂದು ಎಕ್ಸೈಟ್ಮೆಂಟ್ ಇತ್ತು, ಯಾವ ಒಂದು ಅಟ್ರಾಕ್ಷನ್ ಇತ್ತು ಅಥವಾ ಗೌರವ ಇತ್ತು, ಅದನ್ನ ನೀವ್ ಅನುಭವಿಸ್ತಿಲ್ಲ ಅವರಿಂದ. ಮತ್ತೆ 2 ಆಫ್ ಕಪ್ಸ್ ಬಂದಿರೋದ್ರಿಂದ ದಿಸ್ ಇಸ್ ಅ ಗುಡ್ ಸೈನ್, ಬಿಕಾಸ್ ಇದನ್ನ ನಾವು ರೀಕನ್ಸಿಲಿಯೇಷನ್ ಕಾರ್ಡ್ ಅಂತ ಕೂಡ ಹೇಳ್ತೀವಿ. ಅದು ನಿಮಗೆ ಫ್ಯೂಚರ್ ಕಾರ್ಡ್ಸ್ ನಲ್ಲಿ ಬಂದಿದೆ. ಅದಾದ ನಂತರ ಕಿಂಗ್ ಆಫ್ ವಾಂಡ್ಸ್ ಇದೆ, ಮತ್ತೆ 7 ಆಫ್ ಕಪ್ಸ್ ಬಂದಿದೆ. ಅದಾದ ನಂತರ 3 ಆಫ್ ಪೆಂಟಿಕಲ್ಸ್ ಬಂದಿದೆ. ಗುಡ್ ನ್ಯೂಸ್ ಏನಾಗಿದೆ ಅಂದ್ರೆ ಇಲ್ಲಿ ಹೌದು, ಅವರು ಫ್ರೆಂಡ್ಸ್ ಮಾತು ಕೇಳ್ತಿರ್ಬೋದು, ಫ್ರೆಂಡ್ಸ್ ಏನ್ ಹೇಳ್ತಿದ್ದಾರೆ ಅರ್ಥ ಮಾಡ್ಕೊಳ್ತಾ ಇರ್ಬೋದು, ಅದೆಲ್ಲ ನಡೀತಾ ಇದೆ ಇವಾಗ ಪ್ರೆಸೆಂಟ್. ಮತ್ತೆ ಅವ್ರ ಸ್ಪೇಸ್ ತಗೊಳ್ತಾರೆ. 4 ವಾರ ನಾನು ಯಾವುದೇ ರೀತಿಯಾದ ಒಂದು ಎಫರ್ಟ್ಸ್ ನ ಈ ರಿಲೇಶನ್ಶಿಪ್ ನ ಸರಿ ಮಾಡ್ಕೊಳ್ಳೋ ಹಾಗೆ ಹಾಕೋದ್ ನಾನು ನೋಡ್ತಾ ಇಲ್ಲ. ಆದರೆ 4 ವಾರಗಳಾದ ನಂತರ ನೀವು ಒಂದು ಒಳ್ಳೆಯ ಬದಲಾವಣೆ ಈ ರಿಲೇಶನ್ಶಿಪ್ ನಲ್ಲಿ ಖಂಡಿತವಾಗ್ಲೂ ನೋಡ್ಬೇಕು. ನಾನು ಈಗ ಏನ್ ಮಾಡ್ತಿದ್ದೀನಿ ಅಂದ್ರೆ ಅವರ ಮೈಂಡ್ ಮೆಸೇಜಸ್ ಏನಿದೆ, ನಿಮ್ಮ ರಿಲೇಶನ್ಶಿಪ್ ಕುರಿತಾಗಿ ನೀವೇನಾದ್ರೂ ಸರಿ ಮಾಡ್ಕೋಬೇಕು ಅಂತ ಇದ್ದೀರಾ ಅಂದ್ರೆ ಕ್ಯಾಂಡಲ್ ಸ್ಪೆಲ್ ನ ನೀವು ಬುಕ್ ಮಾಡ್ಕೋಬಹುದು. ಆದರೆ ಫಸ್ಟ್ ಒಂದ್ ಸೆಷನ್ ಅಂತೂ ನೀವು ತಗೊಳ್ಳೇಬೇಕು ನನ್ನ ಹತ್ರ. ಸೆಷನ್ ತಗೊಂಡಾದ ನಂತರ ಇದಕ್ಕೆ ಏನ್ ಸೊಲ್ಯೂಷನ್ ಅಂತ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಮತ್ತೆ ಕ್ರಸ್ಟ್ ಬರ್ತಾ ಇದೆ. ಯು ಆರ್ ಹರ್ಟಿಂಗ್ ಎಮೋಷನಲಿ ರೈಟ್ ನಾವ್, ಯು ನೀಡ್ ಟೈಮ್ ಟು ಹೀಲ್ ಬಿಫೋರ್ ಯು ಜಂಪ್ ಇನ್ ಅಗೇನ್. ಸೊ ಬೇಸಿಕ್ಲಿ ಇಬ್ರು ಒಬ್ರಿಗೊಬ್ರು ನೋವು ಕೊಟ್ಕೊಂಡಿರಬಹುದು, ಇಬ್ರು ಕಟುವಾಗಿ ಮಾತಾಡಿರಬಹುದು, ಮೇ ಬಿ ಇಬ್ರಿಗೂ ಮಾತಿನ ಚಕಮಕಿ ನಡೆದಿರಬಹುದು. ಯು ನೋ ಸಮಥಿಂಗ್ ಇಸ್ಂಟ್ ರೈಟ್, ಡೋಂಟ್ ಬಿ ಅಫ್ರೇಡ್ ಟು ಫೈಂಡ್ ಔಟ್ ದ ಟ್ರೂತ್, ಇಟ್ ವಿಲ್ ಸೆಟ್ ಯು ಫ್ರೀ. ಸೊ ಇನ್ನೊಂದೇನಾಗಿದೆ ಅಂದ್ರೆ ಈ ರಿಲೇಶನ್ಶಿಪ್ ನಲ್ಲಿ ಸುಳ್ಳಿನ ಒಂದು ಮಾಲೆನೆ ಹಾಕ್ಬಿಟ್ಟಿರ್ಬೋದು ನಿಮ್ಮ ಪಾರ್ಟ್ನರ್. ಸುಳ್ಳು ಹೇಳೋದು ಹಾಗೂ ನಿಮಗೆ ಮುಚ್ಚಿಟ್ಟು ಏನೋ ಕೆಲಸ ಮಾಡೋದು ಇದೆಲ್ಲ ನಡೆದಿರೋದ್ರಿಂದ ನಿಮಗೂ ತುಂಬಾ ಹರ್ಟ್ ಆಗಿದೆ. ಸೊ ಆ ಒಂದು ವಿಷಯನೂ ಕೂಡ ಕ್ಲಾರಿಫೈ ಮಾಡ್ಕೋಬೇಕಾಗುತ್ತೆ. ಐ ನೋ ಮೈ ಇನ್ಎಬಿಲಿಟಿ ಟು ಮೇಕ್ ಅ ಡೆಸಿಷನ್ ಹರ್ಟ್ಸ್ ಯು. ಸೊ ಅವ್ರಿಗೆ ಅದು ಗೊತ್ತಿದೆ, ನೀವೊಂದು ಸ್ಟ್ಯಾಂಡ್ ತಗೊಳ್ಳಿದ್ದೆ, ಅವ್ರೊಂದು ಸ್ಟ್ಯಾಂಡ್ ತಗೊಳ್ಳಲ್ಲ ಅಂತ ಅವ್ರಿಗೆ ಗೊತ್ತಿದೆ. ನಿಮ್ ವಿಷಯ ಬಂದಾಗ ಅವ್ರು ಬಿಟ್ಕೊಟ್ಬಿಡ್ತಾರೆ ಈಸಿಯಾಗಿ. ಅದ್ ನಿಮ್ಗೆ ತುಂಬಾ ನೋವು ಕೊಟ್ಟಿದೆ, ನಿಮ್ಮನ್ನ ಪ್ರಯಾರಿಟೈಸ್ ಮಾಡಲ್ಲ ಅನ್ನೋದು ಅವ್ರಿಗೆ
ಅರ್ಥ ಆಗ್ತಾ ಇದೆ. ನೀವು ಅವ್ರಿಗೆ ಹೇಳಿರ್ಬೋದು, ಅದಕ್ಕೆ ಅವ್ರಿಗೆ ಅರ್ಥ ಆಗ್ತಿರ್ಬೋದು. ಬೀನ್ ಬರ್ನ್ಡ್ ಬರ್ತಾ ಇದೆ. ರಿಲೇಶನ್ಶಿಪ್ ಏನಾಗಿದೆ ಅಂದ್ರೆ ಎಕ್ಸಾಸ್ಟೆಡ್ ಆಗ್ಬಿಟ್ಟಿದೆ. ಅಂದ್ರೆ ತೀರಾನೇ ಒಂದು ಫೈರಿ ಸಿಚುವೇಶನ್ ಕಂಡೀಷನ್ ಬಂದಿರ್ಬೋದು. ಮೇ ಬಿ ಆಸ್ ಎ ಟೋಲ್ಡ್, ಜಗಳಗಳು ಹಾಗೂ ಬೇರೆಯವರ ಇನ್ವಾಲ್ವ್ಮೆಂಟು, ಅನ್ನೆಸೆಸರಿ ಡ್ರಾಮಾ ಕೂಡ ನಡೆದಿರ್ಬೋದು. ಅಫ್ರೇಡ್ ಟು ಲವ್ ಸಮ್ ಒನ್ ಅಗೇನ್, ಅನ್ಹೀಲ್ಡ್ ಟ್ರಾಮಾ ರನ್ಸ್ ಅವೇ. ಸೊ ಈ ವ್ಯಕ್ತಿಗೆ ಇನ್ನೊಂದೇನಾಗಿದೆ ಅಂದ್ರೆ ತನ್ನ ಲೈಫ್ ನಲ್ಲಿ ಬೆಸ್ಟ್ ಆಗಿರುವಂತ ಪ್ರೀತಿ ಸಿಕ್ಕಿಲ್ಲ ನೀವು ಇಷ್ಟಪಡುವಂತ ವ್ಯಕ್ತಿಗೆ. ಸೊ ಅವ್ರು ಏನಾದ್ರೂ ಒಳ್ಳೇದ್ ನಡೆದ್ಬಿಟ್ರೆ ಅದನ್ನ ಎಷ್ಟು ಈಸಿಯಾಗಿ ಹಾಳು ಮಾಡ್ಬಿಡ್ತಾರೆ ಅಂದ್ರೆ, ಅಥವಾ ಅವ್ರು ಅದನ್ನ ಎಷ್ಟು ಗ್ರಾಂಟೆಡ್ ಆಗಿ ತಗೊಂಡ್ಬಿಡ್ತಾರೆ ಅಂದ್ರೆ, ಒಂದು ಒಳ್ಳೆಯ ವಿಚಾರನು ಅವರು ಅದನ್ನ ಕೇರ್ಲೆಸ್ ಆಗಿ ನೋಡ್ತಾರೆ. ಬಿಕಾಸ್ ಅವ್ರಿಗೆ ಅದ್ರ ಬೆಲೆ ಗೊತ್ತಿಲ್ಲ, ಯಾಕಂದ್ರೆ ಅದನ್ನ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅವ್ರ ಲೈಫ್ ನಲ್ಲಿ. ಆನ್ ದ ಹೋಲ್ ನಾನೇನ್ ನೋಡ್ತಿದ್ದೀನಿ ಅಂದ್ರೆ, ಇನ್ನೊಂದು 4 ವಾರ ನೀವು ಟೈಮ್ ಕೊಟ್ರೆ ರಿಲೇಶನ್ಶಿಪ್ ನಲ್ಲಿ ಬದಲಾವಣೆ ನೋಡ್ಬೇಕು ನೀವು. ಹಾಗೂ ರೀಕನ್ಸಿಲಿಯೇಷನ್ ಅಂದ್ರೆ 2 ಆಫ್ ಕಪ್ಸ್ ಬಂದಿರೋದ್ರಿಂದ ಇನ್ 2 ತಿಂಗಳಲ್ಲಿ ಈ ರಿಲೇಶನ್ಶಿಪ್ ನಲ್ಲಿ ಮಾತುಕತೆ ಇರುತ್ತೆ, ಹಾಗೂ ಅವರು ಸರಿ ಹೋಗ್ತಾರೆ, ಹಾಗೂ ಬದಲಾವಣೆನ ನೀವು 2 ತಿಂಗಳಲ್ಲಿ ನೋಡ್ತೀರಾ ಅಂತ ಬರ್ತಾ ಇದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ನಿಮ್ಗೆ ಏನಾದ್ರು ಪರ್ಸನಲ್ ರೀಡಿಂಗ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕು. ಒಂದು ಫೋನ್ ಮುಖಾಂತರ ತಗೋಬಹುದು, ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ಈಗ ನಾನು ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಿದ್ದೀನಿ. ನೀವು ಇಷ್ಟಪಡುವಂತಹ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ, ಅವ್ರು ಏನ್ ಯೋಚನೆ ಮಾಡ್ತಾ ಇದಾರೆ, ಹಾಗೂ ಫ್ಯೂಚರ್ ಏನಿರುತ್ತೆ, ಮತ್ತೆ ಈ ರಿಲೇಶನ್ಶಿಪ್ ನಲ್ಲಿ ಬದಲಾವಣೆ ಬರುತ್ತಾ, ಸರಿ ಹೋಗುತ್ತಾ ರಿಲೇಶನ್ಶಿಪ್, ಈ ಎಲ್ಲಾ ವಿಷಯವಾಗೂ ನಿಮಗೆ ಕ್ಲಾರಿಟಿ ರೀಡಿಂಗ್ ನಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ಇಟ್ ಇಸ್ ಇಂಪಾರ್ಟೆಂಟ್ ಫಾರ್ ಮೀ. ಸೊ ಇದನ್ನ ನಾನು ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ರಿಲೇಶನ್ಶಿಪ್ ಹೇಗಿದೆ ಪ್ರೆಸೆಂಟ್ ಅಂತ. ಹೈ ಪ್ರೀಸ್ಟಸ್ ಬಂದಿದೆ, ಅದಾದ ನಂತರ 2 ಆಫ್ ವಾಂಡ್ಸ್ ಬರ್ತಾ ಇದೆ, ಮತ್ತೆ 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ರಿಲೇಶನ್ಶಿಪ್ ನಲ್ಲಿ ಒಳ್ಳೆಯ ಇನ್ವೆಸ್ಟ್ಮೆಂಟ್, ಟೈಮ್ ಇನ್ವೆಸ್ಟ್ಮೆಂಟ್ ಮತ್ತೆ ಎನರ್ಜಿ ಇನ್ವೆಸ್ಟ್ಮೆಂಟ್ ಆಗಿದೆ. ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ, ಏಸ್ ಆಫ್ ವಾಂಡ್ಸ್ ಬಂದಿದೆ. ಅಂದ್ರೆ ನೀವಿಬ್ರು ಮೀಟ್ ಮಾಡಿದ್ದು ಕೂಡ ಅದ್ಭುತವಾದ ಒಂದು ಎನರ್ಜಿ ಅಂತ ಹೇಳ್ತೀನಿ. ಒಂದು ಇಬ್ರಿಗೂನು ಕಂಫರ್ಟ್ ಇತ್ತು, ಇಬ್ರು ಕೂಡ ಎಂಜಾಯ್ ಮಾಡಿದ್ರಿ ರಿಲೇಶನ್ಶಿಪ್. ಇದು ಪಾಸ್ಟ್. ಓಕೆ, ಇಬ್ರು ಕೂಡ ಒಂದು ಬೆಸ್ಟ್ ಕೊಟ್ಟಿದ್ದೀರಾ ರಿಲೇಶನ್ಶಿಪ್ಗೆ. ಕಿಂಗ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಅವ್ರು ರೆಸ್ಪಾನ್ಸಿಬಲ್ ಆಗಿ ಇದ್ರು, ಹಾಗೂ ಎಲ್ಲವನ್ನು ಆಸೆ ಪ್ರೀತಿಯಿಂದಾನೇ ನಿಮಗೋಸ್ಕರ ಮಾಡಿದ್ದಾರೆ, ಹಾಗೂ ನೀವು ಮಾಡಿದೀರಾ ಹಾಗೆ. ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಒಂಥರ ಹ್ಯಾಪಿ ಸ್ಪೇಸ್ ನ ಇಬ್ರು ಕೂಡ ಕ್ರಿಯೇಟ್ ಮಾಡಿದೀರಾ ರಿಲೇಶನ್ಶಿಪ್ ನಲ್ಲಿ. ಎನರ್ಜಿ ವೈಸ್ ಇಟ್ ಇಸ್ ದ ಬೆಸ್ಟ್. ಪಾಸ್ಟ್ ನಲ್ಲಿ ನಾನೇನು ಪ್ರಾಬ್ಲಮ್ಸ್ ಅಂತ ನೋಡ್ತಾ ಇಲ್ಲ, ಮನಸ್ತಾಪಗಳಿದ್ರು ಅದನ್ನ ಇಬ್ರು ಸರಿ ಮಾಡ್ಕೊಳ್ತಾ ಇದ್ರಿ. ಪ್ರೆಸೆಂಟ್ ಏನಿದೆ ಅಂತ ನಾವು ನೋಡೋಣ. ಪ್ರೆಸೆಂಟ್ ಎನರ್ಜಿ ಹೇಗಿದೆ ಅಂತ. ಪ್ರೆಸೆಂಟ್ ಎನರ್ಜಿನಲ್ಲಿ ನಾನು ಈಗ 8 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಬೇಸಿಕ್ಲಿ ಅವರು ಇವಾಗ ಮೇ ಬಿ ನಿಮ್ಗೆ ಟೈಮ್ ಕೊಡದೇ ಇರ್ಬೋದು, ಹಾಗೂ ನಿಮ್ಮನ್ನ ಇಗ್ನೋರ್ ಮಾಡೋದು, ನೆಗ್ಲೆಕ್ಟ್ ಮಾಡೋದು, ಸಡನ್ ಆಗಿ ನೀವು ಅವರಲ್ಲಿ ಒಂದು ಬಿಹೇವಿಯರ್ ಚೇಂಜ್ ನ ನೋಡ್ತಾ ಇದ್ದೀರಾ. 10 ಆಫ್ ಕಪ್ಸ್ ಬಂದಿರೋದ್ರಿಂದ ಅದ್ರ ಅರ್ಥ ಅವ್ರಿಗೆ ನಿಮ್ ಮೇಲೇನೋ ಕೋಪ ಇದೆ ಅಂತಾನೂ ಅಲ್ಲ. ಬೇಸಿಕ್ಲಿ ಅವ್ರಿಗೆ ಬಹಳಷ್ಟು ರೆಸ್ಪಾನ್ಸಿಬಿಲಿಟೀಸ್ ಬಂದಿದೆ, ಹಾಗೂ ಸೀರಿಯಸ್ನೆಸ್ ಬಂದಿದೆ. ಅವ್ರ ಲೈಫ್ ನಲ್ಲಿ ತುಂಬಾನೇ ವಿಷಯಗಳು ನಡೀತಾ ಇರೋದ್ರಿಂದ ಮೇ ಬಿ ಸ್ವಲ್ಪ ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತಿರ್ಬಹುದು, ಅಥವಾ ನಿಮಗೆ ಏನ್ ಬೇಕು ಹಾಗೆ ನಡ್ಕೊಳ್ದೆ ಇರಬಹುದು. 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಬೇಸಿಕ್ಲಿ ಅವರು ಅವ್ರ ಲೈಫ್ ನ ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ಅದರಿಂದ ನೀವು ಆ ಒಂದು ನೋವನ್ನ ಅನುಭವಿಸ್ತಿರ್ಬಹುದು. ಯಾಕಂದ್ರೆ ಅವ್ರು ನಿಮ್ಮನ್ನ ಮೊದ್ಲು ಹೇಗೆ ಟ್ರೀಟ್ ಮಾಡ್ತಾ ಇದ್ರು, ಮೊದ್ಲು ಹೇಗೆ ನಿಮ್ಗೆ ಅವೈಲೇಬಲ್ ಆಗಿದ್ರು, ಹಾಗೆ ಇವಾಗ ಆ ಟೈಮ್ ನಿಮ್ಗೆ ಕೊಡಕ್ ಆಗ್ತಾ ಇಲ್ಲ. ಸೊ ಬೇಸಿಕ್ಲಿ ಇದರಿಂದ ಏನಾಗ್ತಾ ಇದೆ ಅಂದ್ರೆ, ನಿಮಗೆ ಅಥವಾ ಈ ಒಂದು ರಿಲೇಶನ್ಶಿಪ್ ನಲ್ಲಿ ಒಂದು ಎಂಟಿನೆಸ್ ಇರೋದ್ರಿಂದ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಾಗ್ತಿದೆ ಅಂದ್ರೆ, ಅವ್ರಿಗೆ ನಾನು ಇಷ್ಟ ಇಲ್ವೇನೋ, ಈ ತರ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ರಿಲೇಟೆಡ್ ಟು ಮನಿ ಮ್ಯಾಟರ್ಸ್ ಈ ರಿಲೇಶನ್ಶಿಪ್ ನಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ, ಹಾಗೂ ಅದನ್ನ ಸರಿ ಮಾಡ್ಕೊಳ್ಳೋಕೆ ನಿಮ್ ಪಾರ್ಟ್ನರ್ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ ಅಂತಾನು ಹೇಳ್ತೀನಿ. ಆನ್ ದ ಹೋಲ್ ಇದನ್ನ ಈ ವ್ಯಕ್ತಿ, ನೀವ್ ಇಷ್ಟಪಡುವಂತ ವ್ಯಕ್ತಿ ಬೇಕು ಅನ್ನೋ ರೀತಿಯಾಗಿ ವರ್ತಿಸ್ತಾ ಇಲ್ಲ. ಅಂದ್ರೆ ನಿಮಗ್ ಬೇಜಾರ್ ಮಾಡ್ಬೇಕು ಅನ್ನೋ ರೀತಿಯಾಗಿ ವರ್ತಿಸ್ತಾ ಇಲ್ಲ. ಆದ್ರೆ ಅವರ ಸಿಚುವೇಶನ್ ಆಗಿರೋದ್ರಿಂದ ಅವರು ಒಂದ್ ರೀತಿಯಾಗಿ ಬರ್ನಿಂಗ್ ಟವರ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರ ಲೈಫ್ ಅಷ್ಟು ಬೆಸ್ಟ್ ಆಗಿಲ್ಲ. ಮೇ ಬಿ ಅವ್ರು ಏನೋ ಒಂದು ಲಾಸ್ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ಬೋದು, ಅಥವಾ ಏನೋ ಒಂದು ಪ್ರಾಬ್ಲಮ್ಗೆ ಸಿಕ್ಕಾಕೊಂಡಿರ್ಬೋದು. ಅದಕ್ಕೆ ಅವರು
ನಿಮಗೆ ನೆಗೆಟಿವಿಟಿ ಕೊಡ್ತಿದ್ದಾರೆ, ಅಂದ್ರೆ ನಿಮ್ಮ ಹತ್ರ ನೆಗೆಟಿವ್ ಆಗಿ ವರ್ತಿಸ್ತಾ ಇದ್ದಾರೆ. ಮತ್ತೆ ಚಾರಿಯಟ್ ಬಂದಿರೋದ್ರಿಂದ ಅವ್ರ ಲೈಫ್ ನಲ್ಲಿ ಅದೇನೇ ಪ್ರಾಬ್ಲಮ್ ಇವಾಗ ಬಂದಿರಬಹುದು ಅದನ್ನ ಸಾಲ್ವ್ ಮಾಡ್ಕೊಳ್ಳೋವರೆಗೂ ಈ ರಿಲೇಶನ್ಶಿಪ್ ನಲ್ಲಿ ಒಂದಷ್ಟು ಇಶ್ಯೂಸ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಅವ್ರು ನಿಮ್ ಹತ್ರ ಮಾತ್ ಸರಿಯಾಗಿ ಆಡದೇ ಇರಬಹುದು ಅಥವಾ ಬೇಜಾರ್ ಮಾಡಬಹುದು. ಆ ತರ ನಾನು ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ. ಪ್ರೆಸೆಂಟ್ ಏನಾಗಿದೆ ಅಂದ್ರೆ ಅವರು ಅವರ ಎನರ್ಜಿನ ಅವರು ಬ್ಯಾಲೆನ್ಸ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ತುಂಬಾ ನೆಗೆಟಿವ್ ಆಗ್ತಾ ಇದಾರೆ. ಹಾಗೂ ಈ ನೆಗೆಟಿವಿಟಿ ಬಂದಾಗ ಏನಾಗುತ್ತೆ ಅಂದ್ರೆ ಅವ್ರ ರಿಲೇಶನ್ಶಿಪ್ ನು ನೆಗೆಟಿವ್ ಆಗೇ ನೋಡ್ತಾರೆ. ಹಾಗೆ ಆಗ್ತಾ ಇದೆ ಇವಾಗ. ಕ್ವೀನ್ ಆಫ್ ವಾಂಡ್ಸ್ ಬರ್ತಾ ಇದೆ, ಅದಾದ ನಂತರ ಹ್ಯಾಂಗ್ಡ್ ಮ್ಯಾನ್ ಬಂದಿದೆ. ಔಟ್ಕಮ್ ಏನಿದೆ, ದ ವೀಲ್ ಆಫ್ ಫಾರ್ಚ್ಯೂನ್ ಬಂದಿದೆ. ಒಂದು ಗುಡ್ ನ್ಯೂಸ್ ಏನಾಗಿದೆ ಅಂದ್ರೆ ಔಟ್ಕಮ್ ವೀಲ್ ಆಫ್ ಫಾರ್ಚ್ಯೂನ್ ಬಂದಿದೆ. ಇದು ಫ್ಯೂಚರ್ ಕಾರ್ಡ್. ಅವರ ಒಂದು ಪ್ರಾಬ್ಲಮ್ಸ್ ಏನಿದೆ ಅದು ಖಂಡಿತವಾಗ್ಲೂ ಬಗೆಹರಿಯುತ್ತೆ. ಅದುವರೆಗೂ ನಿಮ್ಮ ರಿಲೇಶನ್ಶಿಪ್ ಹ್ಯಾಂಗ್ಡ್ ಮ್ಯಾನ್ ಅಲ್ಲೇ ಇರುತ್ತೆ. ಅಂದ್ರೆ ಏನು ಅಷ್ಟು ಬದಲಾವಣೆ ನೀವು ನೋಡಕ್ ಆಗೋದಿಲ್ಲ, ಅಥವಾ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅವ್ರು ಅದನ್ನ ಕೊಡಕ್ ಆಗೋದಿಲ್ಲ. ಹಾಗೂ ಈ ರಿಲೇಶನ್ಶಿಪ್ ನಲ್ಲಿ ಇನ್ನ ಏನೇನ್ ಪ್ರಾಬ್ಲಮ್ಸ್ ಇದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅದೆಲ್ಲ ಮೆಸೇಜಸ್ ನಿಮ್ಗೇನೆ. ಲೆಟ್ಸ್ ಸಿ ಇನ್ನೇನೇನಿದೆ ಈ ರಿಲೇಶನ್ಶಿಪ್ ನಲ್ಲಿ ಮೆಸೇಜಸ್ ಅಂತ. ಸೊ ಶೋ ಆಫ್ ಬರ್ತಾ ಇದೆ. ನೀಡ್ಸ್ ಟು ಪ್ರೂವ್ ದೆಮ್ಸೆಲ್ಸ್ ಇನ್ಸೆಕ್ಯೂರ್. ಓ ಗಾಡ್, ಇನ್ನ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಸಿಗ್ಬೇಕಾಗಿತ್ತು. ಅದೇ ಅನ್ಕೊಂಡೆ, ಯಾಕೆ ಇಷ್ಟು ಮೆಟೀರಿಯಲಿಸ್ಟಿಕ್ ಆಗಿದ್ದಾರೆ ನಿಮ್ಮ ಪರ್ಸನ್ ಅಂತ. ಮೆಟೀರಿಯಲಿಸ್ಟಿಕ್ ಅಂದ್ರೆ ಏನು ಅಂದ್ರೆ, ಈ ವ್ಯಕ್ತಿ ತುಂಬಾ ಹಣದ ಪ್ರಭಾವಕ್ಕೆ ಬಿದ್ದಿದ್ದಾರೆ. ಪ್ರೆಸೆಂಟ್ ನಲ್ಲಿ ಅವ್ರಿಗೊಂದು ಸ್ಟೇಟಸ್ ಬೇಕು, ಏನೋ ಒಂದು ಪ್ರೂವ್ ಮಾಡಬೇಕು ಸೊಸೈಟಿಗೆ, ಅಥವಾ ನಾನು ಇನ್ನ ಒಂದು ಉನ್ನತ ಒಂದು ಮಟ್ಟಕ್ಕೆ ಬರ್ಬೇಕು ಅನ್ನುವಂತ ಹಠ ಬಂದಿದೆ. ಹಾಗೂ ಶೋ ಆಫ್ ಮಾಡ್ಬೇಕು, ಮೇ ಬಿ ಒಡವೆಗಳು, ಹಾಗೂ ನನ್ನ ಮನೆ ಕಟ್ಟಿಸ್ಬೇಕು, ಸಮ್ ಕೈಂಡ್ ಆಫ್ ಎಕ್ಸ್ಪೋಜರ್, ಜನಕ್ಕೆ ತೋರಿಸ್ಬೇಕು ನಾನು ಈ ತರ ಎಲ್ಲ ಬೆಲೆ ಬಾಳುವಂತ ವ್ಯಕ್ತಿ ಅಂತ. ಅದರಿಂದ ಇವಾಗ ಏನಾಗ್ತಾ ಇದೆ, ಅವ್ರು ಅದನ್ನ ಎಕ್ಸಿಬಿಟ್ ಮಾಡ್ಬೇಕು ಅಂತ ಅವ್ರು ಇನ್ಸೆಕ್ಯೂರಿಟಿ ಫೀಲ್ ಮಾಡ್ತಾ ಇರೋದ್ರಿಂದ ಅವ್ರು ಅದನ್ನ ಚೇಸ್ ಮಾಡ್ತಾ ಇದಾರೆ. ಅವಾಗ ಏನಾಗುತ್ತೆ, ನಿಮ್ಮ ರಿಲೇಶನ್ಶಿಪ್ಗೆ ಅದು ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಅವ್ರು ನಿಮ್ಗೆ ಅವೈಲಬಲ್ ಆಗಿರೋದಿಲ್ಲ, ಯಾವಾಗ್ಲೂ ಮೈಂಡ್ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರುತ್ತೆ. ನಾಟ್ ವಿಲ್ಲಿಂಗ್ ಟು ಸೆಟಲ್ ಡೌನ್ ಆರ್ ಬಿ ರೆಸ್ಪಾನ್ಸಿಬಲ್, ಟೈಮ್ ಟು ಕಮಿಟ್ ಅಂಡ್ ಪುಟ್ ಡೌನ್ ರೂಟ್ಸ್. ಡ್ರಿಫ್ಟ್ ಕಾರ್ಡ್ ಬರ್ತಾ ಇದೆ. ಇದರ ಅರ್ಥ ಏನಂದ್ರೆ ನಿಮ್ಮಿಂದ ಎಸ್ಕೇಪ್ ಆಗೋದು, ನಿಮ್ಮ ಹತ್ರ ಸರಿಯಾಗಿ ಮಾತಾಡದೇ ಇರೋದು, ಹಾಗೂ ನಿಮಗೆ ಬೇಜಾರ್ ಮಾಡೋದು, ನೀವೇನಾದ್ರು ನನಗೆ ಕ್ಲಾರಿಫಿಕೇಶನ್ ಕೊಡು ಅಂತ ಕೇಳಿದ್ರೆ ಏನೋ ಹೇಳದೇ ಇರುವಂತದ್ದು, ಹೀಗೆಲ್ಲ ಮಾಡ್ತಾ ಇದ್ದಾರೆ. ಸೊ ಬೇಸಿಕ್ಲಿ ನಿಮ್ಮಿಂದ ಅವರು ದೂರ ಬೇಕು ಅಂತಾನೆ ಇದ್ದಾರೆ. ಅವ್ರ ಪ್ರಕಾರ ನೀವೇ ಒಂದು ಡಿಸ್ಟ್ರಾಕ್ಷನ್ ಅವ್ರ ಲೈಫ್ ನಲ್ಲಿ ಅಂತ. ಯು ಮೇಡ್ ಮಿ ರಿಯಲೈಸ್ ಮೈ ಫ್ಲಾಸ್. ಶ್ಯಾಡೋ ಸೈಡ್ ಬಂದಿರೋದ್ರಿಂದ ಮೇ ಬಿ ನೀವು ಅವ್ರ ಲೈಫ್ ಬಂದಿರೋದ್ರಿಂದ ಅವ್ರಿಗೆ ಇನ್ಸೆಕ್ಯೂರಿಟೀಸ್ ಇನ್ಕ್ರೀಸ್ ಆಗಿರ್ಬೋದು. ಬೇಸಿಕ್ಲಿ ಇದ್ರ ಅರ್ಥ ಏನು ಅಂದ್ರೆ, ನೀವು ಸ್ಟ್ರಾಂಗ್ ಆಗಿ ಕಾಣ್ತಾ ಇರ್ಬೋದು ಅವ್ರ ಕಣ್ಣಿಗೆ. ಅದರಿಂದ ಅವ್ರಿಗೆ ಏನಾಗ್ತಾ ಇದೆ ಅಂದ್ರೆ, ನನ್ಗೆ ಹ್ಯಾಂಡಲ್ ಮಾಡಕ್ ಆಗಲ್ವೇನೋ, ನನ್ನ ಪಾರ್ಟ್ನರ್ನ ನಾನು ಚೆನ್ನಾಗಿ ಇಟ್ಕೊಳಕ್ ಆಗೋದಿಲ್ವೇನೋ, ಆ ತರ ಎಲ್ಲ ಅವ್ರ ಬಗ್ಗೆನೇ ಅವರು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನ ಬೆಳೆಸ್ಕೊಳ್ತಾ ಇದ್ದಾರೆ. ಮತ್ತೆ ನಾಟ್ ಏಬಲ್ ಟು ಬಿ ಮೇಕ್ ಸಾಲಿಡ್ ಪ್ಲಾನ್ಸ್, ಫ್ಲೈಟಿ, ಅನ್ಗ್ರೌಂಡೆಡ್, ಅಪ್ ಇನ್ ದಿ ಏರ್ ಅಂತ ಬರ್ತಾ ಇದೆ. ಸೊ ಈ ವ್ಯಕ್ತಿಯ ಇಮೋಷನ್ಸ್ ಕೂಡ ಒಂದು ಲೆವೆಲ್ ನಲ್ಲಿ ಇತಿಮಿತಿಯಾಗಿ ಒಂದು ಸ್ಥಿಮಿತದಲ್ಲಿಲ್ಲ. ಅದರಿಂದ ಈ ರಿಲೇಶನ್ಶಿಪ್ಗೆ ತುಂಬಾ ಜಾಸ್ತಿ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಐ ಹ್ಯಾವಂಟ್ ಗಿವನ್ ಅಪ್ ಆನ್ ಅಸ್ ಯೆಟ್ ಅಂತ ಕೂಡ ಹೇಳ್ತಾ ಇದ್ರೆ. ಇದ್ರ ಅರ್ಥ ಏನಂದ್ರೆ, ಅವ್ರ ಈ ರಿಲೇಶನ್ಶಿಪ್ ನ ಖಂಡಿತವಾಗ್ಲೂ ಬಿಟ್ಟಿಲ್ಲ, ಆದ್ರೆ ಈಗಿರುವಂತ ಪರಿಸ್ಥಿತಿನಲ್ಲಿ ಅವರು ಖಂಡಿತವಾಗ್ಲೂ ಒಂದು ಸ್ಪೇಸ್ ನ ನಿಮ್ಮಿಂದ ತಗೊಂಡಿದ್ದಾರೆ. ನನ್ನ ಪ್ರಕಾರವಾಗಿ, ಈ ರೀಡಿಂಗ್ ಪ್ರಕಾರವಾಗಿ ನೋಡಕ್ ಹೋದ್ರೆ ಖಂಡಿತವಾಗ್ಲೂ ವಿತಿನ್ 2 months ಈ ರಿಲೇಶನ್ಶಿಪ್ ನಲ್ಲಿ ಆ ಒಂದು ಏನ್ ಫೈರ್ ಇರ್ಲಿಲ್ಲ, ಆ ಒಂದು ಪ್ಯಾಷನ್ ಇರ್ಲಿಲ್ವಾ, ಅಥವಾ ಒಂದು ಅಟ್ರಾಕ್ಷನ್ ಏನ್ ಮಿಸ್ ಮಾಡ್ತಿದ್ರಿ, ಅದನ್ನ ನೀವು ಖಂಡಿತವಾಗ್ಲೂ ಪಡ್ಕೊಳ್ತೀರಾ ಅಂತ ಬರ್ತಾ ಇದೆ. ಅನ್ಎಕ್ಸ್ಪೆಕ್ಟೆಡ್ ಔಟ್ಕಮ್ ಬರ್ತಿರೋದ್ರಿಂದ ಥಿಂಗ್ಸ್ ಡಿಡ್ಂಟ್ ಗೋ ದ ವೇ ಐ ಪ್ಲಾನ್. ಅವ್ರು ಏನೋ ಒಂದು ಪ್ಲಾನ್ ಮಾಡ್ಕೊಂಡಿದ್ರು ಆ ರಿಲೇಶನ್ಶಿಪ್ಗೆ, ಅವ್ರು ಅನ್ಕೊಂಡಂಗೆ ಈ ಕನೆಕ್ಷನ್ ಆಗ್ಲಿಲ್ಲ ಅನ್ನೋದಕ್ಕೂ ಕೂಡ ಒಂದು ಸ್ಪೇಸ್ ಅವರು ಕ್ರಿಯೇಟ್ ಮಾಡಿದ್ದಾರೆ. ಲಾಸ್ಟ್ ಆಗಿ ಏನ್ ಬರ್ತಾ ಇದೆ, ಜೋಕರ್. ಇಟ್ಸ್ ಆಲ್ ಜಸ್ಟ್ ಅ ಗೇಮ್ ಟು ದೆಮ್, ಇನ್ಸಿನ್ಸಿಯರ್, ಜಸ್ಟ್ ಹ್ಯಾವಿಂಗ್ ಫನ್. ರೈಟ್ ನಾವು ನಿಮಗೆ ಅವರು ಫೂಲ್ ಮಾಡ್ತಿದ್ದಾರೆ, ಅಂದ್ರೆ ಇರಿಟೇಟ್ ಮಾಡ್ತಾ ಇದಾರೆ. ಅವ್ರ ಬೆಸ್ಟ್ ಬಿಹೇವಿಯರ್ ನ ತೋರಿಸ್ತಾ ಇಲ್ಲ, ಅವ್ರ ಬೆಸ್ಟ್ ಆಗಿ ನಿಮಗೆ ಪ್ರೂವ್ ಮಾಡ್ತಾ ಇಲ್ಲ. ಅದನ್ನ ಖಂಡಿತವಾಗ್ಲೂ ನೀವು ನೋವು ಅನುಭವಿಸ್ತಾನೆ ಇದ್ದೀರಾ. ಐ ಕ್ಯಾನ್ ಸಿ ದ ಪೇನ್. ಅವರು ಒಂಥರ ನಿಮ್ಮನ್ನ ತುಂಬಾನೇ ಈಸಿಯಾಗಿ ಬಿಟ್ಬಿಡೋಣ ಅನ್ನೋ ರೀತಿಯಾಗೂ ವರ್ತಿಸ್ತಾ ಇದ್ದಾರೆ. ನಿಮ್ಗೆ ಮಿಕ್ಸ್ಡ್ ಸಿಗ್ನಲ್ಸ್ ನ ಪಾಸ್ ಮಾಡ್ತಾ ಇದ್ದಾರೆ. ಆದ್ರೆ ಇದನ್ನೆಲ್ಲ ನೀವು ಆರಾಮಾಗಿ ತಗೊಳ್ಬಹುದು. ನೀವೇನು ಸೀರಿಯಸ್ ಆಗಿ ವ್ಯಕ್ತಿಯನ್ನ ನಿಮ್ಮ ಲೈಫ್ ನಲ್ಲಿ ಪ್ರೆಸೆಂಟ್ ನಲ್ಲಿ ಇಟ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ವಿತಿನ್ 2 months ಅವರು ಸರಿ ಹೋಗಬೇಕು. ಅವರ ಆಟಿಟ್ಯೂಡ್ ನ ಅವರು ಗ್ರೌಂಡೆಡ್ ಮಾಡ್ಕೊಳ್ತಾರೆ ಅಂತ ಬರ್ತಾ ಇದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.